ಕನ್ನಡದ ಹಲವಾರು ರಿಯಾಲಿಟಿ ಶೋಗಳು, ಪುಟ್ಗೌರಿ ಮದುವೆ ಧಾರಾವಾಹಿ ಇದೆಲ್ಲ ನಟಿಸಿದಂಥ ಒಂದು ಖ್ಯಾತಿಯನ್ನು ಪಡೆದುಕೊಂಡಂಥ ನಟಿ ಅದುವೇ ಕೋಳಿ ರಮ್ಯಾ. ಈಗ ಸದ್ಯಕ್ಕೆ ನಾನಿನ ಬಿಡಲಾರೆ ಧಾರಾವಾಹಿಯಲ್ಲಿ ನಡೆಸ್ತಾ ಇದ್ದಾರೆ. ವೀಕ್ಷಕರು, ಪ್ರೇಕ್ಷಕರು ಕೋಳಿ ರಮ್ಯಾ ಅವರಿಗೆ ಹಲವಾರು ಪ್ರಶ್ನೆಗಳನ್ನು ಕೇಳ್ತಾನೆ ಇರ್ತಾರೆ. ಜೊತೆಗೆ ರಮ್ಯಾ ಅವರಿಗೆ ಮದುವೆಯಾಗಿದೆಯಾ, ರಮ್ಯಾ ಅವರ ಪತಿ ಯಾರು, ಈಗೆಲ್ಲ ಪ್ರಶ್ನೆನ ಮಾಡ್ತಾನೆ ಇರ್ತಾರೆ. ಅದು ರಮ್ಯಾ ಅವರಿಗೆ ಸ್ವಲ್ಪ ಬೇಸರ ತರಿಸುತ್ತೆ. ಏಕೆಂದರೆ ಕಳೆದ 8 ವರ್ಷಗಳ ಹಿಂದೆ ನಟಿ ರಮ್ಯಾ ಅವರು ಒಂದು ಮದುವೆನಾಗಿರ್ತಾರೆ, ಡೈವರ್ಸ ಆಗೋಗುತ್ತೆ. ಕನ್ನಡದ ಖ್ಯಾತ ಕಿರುತೆರೆ ನಟನನ್ನು ಪ್ರೀತಿಸಿ ಮದುವೆಯಾಗಿದ್ರು. ಪುಟ್ಗೌರಿಯಲ್ಲಿ ಇಬ್ಬರು ಸಹ ಒಟ್ಟಿಗೆ ನಡೆಸ್ತಾ ಇದ್ರು. ಬಟ್ ಮನಸ್ತಾಪ, ಭಿನ್ನಾಭಿಪ್ರಾಯದಿಂದ ಈ ಒಂದು ಜೋಡಿ ದೂರವಾಗಿ 8 ವರ್ಷಗಳು ಆಗೋಗಿದೆ. ಸೊ ಇದ್ರ ಬಗ್ಗೆಯೂ ಕೂಡ ತುಂಬ ಜನ ಪ್ರಶ್ನೆ ಮಾಡ್ತಾರೆ, ಗೂಗಲ್ ನ್ಯೂಸ್ ಸರ್ಚ್ ಮಾಡ್ತಾರೆ. ಸೊ ಆಗ ಸ್ವಲ್ಪ ಬೇಸರ ಆಗುತ್ತೆ ಕೋಳಿ ರಮ್ಯಾ ಅವರಿಗೆ. ಯಾಕೆಂದರೆ ಅದರಿಂದ ಅವರು ಮೂವ್ ಆನ್ ಆಗಿಬಿಟ್ಟಿದ್ದಾರೆ. ಈಗ ಸದ್ಯಕ್ಕೆ ಚೆನ್ನಾಗಿದೆ, ಒಳ್ಳೆ ಧಾರಾವಾಹಿಗಳು ಕೂಡ ನಟನೆ ಮಾಡ್ತಿರೋ ಒಳ್ಳೆ ಅವಕಾಶಗಳು ಕೂಡ ಸಿಗ್ತಾ ಇದೆ. ಅಲ್ಲದೆ ಕೋಳಿ ರಮ್ಯಾ ಅವರು 2ನೇ ಮದುವೆಯೂ ಸಹ ಆಗಿ 2 ವರ್ಷಗಳು ಕಳೆದಿದೆ ಅಂತೆ. ವರದಾ ಎನ್ನುವಂಥ ಒಂದು ಕೊರಿಯೋಗ್ರಾಫರ್ನ ಮದುವೆಯಾಗಿದ್ದಾರಂತೆ. ಸೊ ಚೆನ್ನಾಗಿದ್ದಾರೆ, ವೈಯಕ್ತಿಕವಾಗಿ ಆರಾಮಾಗಿದ್ದಾರೆ ಅಂತ ಒಂದು ವಿಚಾರವನ್ನು ಸಹ ಕೋಳಿ ರಮ್ಯಾ ಅವರೇ ತಿಳಿಸಿದ್ದಾರೆ. ಸದ್ಯಕ್ಕೆ ಕೋಳಿ ರಮ್ಯಾ ಅವರು ಧಾರಾವಾಹಿಗಳಲ್ಲಿ ಕಂಪ್ಲೀಟ್ ಆಗಿ ಬಿಸಿ, ಸಖತ್ತಾಗಿ ಆಕ್ಟಿವ್ ಆಗಿದ್ದಾರೆ. ಕಿರುತೆರೆಯಲ್ಲಿ ಒಳ್ಳೆ ಪಾತ್ರವೂ ಕೂಡ ಸಿಕ್ಕಿದೆ, ನಟಿಸುತ್ತಾ ಆರಾಮಾಗಿದ್ದಾರೆ.